ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಶರಣ ಬಸವೇಶ್ವರ ದಾಸೋಹ ಮಠದಲ್ಲಿ ಇದೇ ಮಾರ್ಚ್ 7ರಿಂದ 9ರವರೆಗೆ ದಾಸೋಹ ಸಂಸ್ಕೃತಿ ಉತ್ಸವ ಜರುಗಲಿದೆ ಎಂದು ಕಾನಮಡುಗು ದಾಸೋಹ ಮಠದ ಶರಣಾರ್ಯರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ರೈತರ ಬಡವರ ಅನುಕೂಲಕ್ಕಾಗಿ ದಾಸೋಹ ಉತ್ಸವ ಸಮಾವೇಶ ನಡೆಯಲಿದೆ. ಇನ್ನು ಸಮಾವೇಶದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಇತರೆ ನುರಿತ ವೈದ್ಯರ ತಂಡ ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಾರ್ವಜನಿಕರು ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಹೇಳಿದಂತೆ ನಮ್ಮ ದೊಣ್ಣೆಹಳ್ಳಿಯ ಶರಣಬಸವೇಶ್ವರ ದಾಸೋಹ ಮಠ ಬರೀ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಈ ಒಂದು ಸಾಮಾನ್ಯ ವರ್ಗದ ಮತ್ತು ನಮ್ಮ ಮಠದ ಆಸ್ತಿಯಾಗಿರ್ತಕ್ಕಂಥ ಸಾಮಾನ್ಯ ರೈತರ ಸಾಮಾನ್ಯ ಬಡ ಜನತೆಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದಾಸೋಹ ಸಂಸ್ಕೃತಿ ಉತ್ಸವವನ್ನು ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಅದರಾಗಿ ಈ ವರ್ಷವೂ ಸಹ ಆ ಒಂದು ದಾಸೋಹ ಸಂಸ್ಕೃತಿ ಉತ್ಸವ ಇದೇ ಮಾರ್ಚ್ 7, 8, 9ರಂದು ನಡೆಯಲಿದ್ದು 3 ದಿನಗಳ ಕಾಲ 3 ವಿಷಯಗಳ ಮೇಲೆ ಈ ಒಂದು ಸಮಾವೇಶ ನಡೆಯತಕ್ಕಂಥದ್ದಾಗಿದೆ. ಈಗಾಗಲೇ ತಮಗೆ ತಿಳಿದಂತೆ ಪ್ರಥಮ ದಿನ ದಾಸೋಹ ಸಂಸ್ಕೃತಿ ಉತ್ಸವವು ಶರಣ ತತ್ವ ಚಿಂತನಾ ಸಮಾವೇಶ ಮತ್ತು ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ಪ್ರಾರಂಭಗೊಳ್ತಕ್ಕಂಥದ್ದು. 2ನೇ ದಿನ ಮಾಧ್ಯಮ ಸಮಾವೇಶ ಮತ್ತು 3ನೇ ದಿನ ಸಂವಿಧಾನ ಸಂರಕ್ಷಣಾ ಸಮಾವೇಶ. ಈ 3 ದಿನದ ಕಾರ್ಯಕ್ರಮಗಳಲ್ಲಿ ನಾಡಿನ ಪ್ರಖ್ಯಾತ ವಿಚಾರಶೀಲ ಮಠಾಧೀಶರು, ಸಾಹಿತಿಗಳು, ನ್ಯಾಯಮೂರ್ತಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಸಹ ಭಾಗವಹಿಸ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತ ಬಂಧುಗಳು ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಬೇಕು ಅನ್ನೋದಕ್ಕೆ ನಾವೆಲ್ಲ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದೇ ವೇಳೆ ಮಠದ ಸಂಚಾಲಕ ದೊಣ್ಣೆಹಳ್ಳಿ ಗುರುಮೂರ್ತಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನಿಂದ ಒಲೆ ಪೂಜೆ ಮೂಲಕ ಆರಂಭವಾದ 5 ದಿನಗಳ ದಾಸೋಹ ಸಂಸ್ಕೃತಿ ಉತ್ಸವದಲ್ಲಿ 3 ದಿನಗಳ ಕಾಲ ಸಾಮಾಜಿಕ ಸಮಾವೇಶಗಳು ನಡೆಯಲಿದ್ದು, ವೇದಿಕೆಯಲ್ಲಿ ನಾಡಿನ ಪೂಜ್ಯ ವಿಚಾರಶಾಲಿ ಮಠಾಧೀಶರು, ವಿಶ್ರಾಂತ ನ್ಯಾಯಮೂರ್ತಿಗಳು, ಸಂವಿಧಾನ ತಜ್ಞರು, ಕಾನೂನು ಪಂಡಿತರು, ಹಿರಿಯ ಪತ್ರಕರ್ತರು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ 4 ಜಿಲ್ಲೆಗಳಾದ್ಯಂತ ದಟ್ಟ ಪ್ರಭುತ್ವ ಹೊಂದಿರುವ ಮಠದ ಭಕ್ತ ಸಮೂಹ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಶರಣಬಸವೇಶ್ವರ ದಾಸೋಹ ಮಠದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 ದಿನಗಳ ಕಾಲ ದಾಸೋಹ ಸಂಸ್ಕೃತಿ ಉತ್ಸವ ವಿವಿಧ ಜನಪರ ಸಮಾವೇಶಗಳೊಂದಿಗೆ ನಡೀತಾ ಇದೆ. ಮೊದಲನೇ ದಿನ ಶರಣ ತತ್ವ ಚಿಂತನಾಗೋಷ್ಠಿ, 2ನೇ ದಿನ ಜನಮಾಧ್ಯಮ ಸಮಾವೇಶ, 3ನೇ ದಿನ ಸಂವಿಧಾನ ಸಂರಕ್ಷಣಾ ಸಮಾವೇಶ. ಈ 3 ಸಮಾವೇಶಗಳಿಗೆ ನಾಡಿನ ಹೆಸರಾಂತ ಜಸ್ಟಿಸ್ ನಾಗಮೋಹನ್ ದಾಸ್, ಜಸ್ಟಿಸ್ ಬಿಲ್ಲಪ್ಪ ಮತ್ತು ಸಂವಿಧಾನ ತಜ್ಞರು, ಆಮೇಲೆ ಹೆಸರಾಂತ ಪತ್ರಕರ್ತರು, ವಿವಿಧ ರಂಗಗಳಲ್ಲಿ ತಮ್ಮನ್ನು ತಾವು ಸಾಮಾಜಿಕವಾಗಿ ತೊಡಗಿಸ್ಕೊಂಡಿರುವಂಥ ಹೋರಾಟಗಾರರು ಇವರೆಲ್ಲರೂ ಬರ್ತಿದ್ದಾರೆ. ಇದ್ರ ಜೊತೆಗೆ ನಾವು ಮೊದಲನೇ ದಿನ ಉಚಿತ ಆರೋಗ್ಯ ತಪಾಸಣಾ ಸಮಾವೇಶ ನಡೆಯುತ್ತೆ. ಅದೇ ದಿನವೇ ಉಚಿತ ನೇತ್ರ ತಪಾಸಣಾ ಶಿಬಿರವೂ ನಡೆಯುತ್ತೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಉಚಿತವಾಗಿ ಕನ್ನಡಕಗಳನ್ನು ಶ್ರೀಮಠದಿಂದ ವಿತರಿಸ್ತೀವಿ. ಯಾರಿಗೆ ಸರ್ಜರಿ ಅವಶ್ಯಕತೆ ಇದೆಯೋ, ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂಥವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಮಾವೇಶ ಮುಗಿದಾದ ಮೇಲೆ 8 ಅಥವಾ 15 ದಿನ ಟೈಮ್ ತಗೊಂಡು ಅವತ್ತು ನಾವು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ತೀವಿ. ಈ ಥರದ ಒಂದು ಸಾಮಾಜಿಕವಾದಂಥ ವಿಧಾಯಕ ಕಾರ್ಯಕ್ರಮವನ್ನು ಶ್ರೀಮಠ ಹಮ್ಮಿಕೊಂಡಿದೆ. ವೈದ್ಯರ ತಂಡ ಚಿತ್ರದುರ್ಗ ಶ್ರೀ ಬಸವೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜಿನ ತಂಡ ಬರುತ್ತೆ, ಆರೈಕೆ ಆಸ್ಪತ್ರೆಯವರು ಬರ್ತಾರೆ, ಮತ್ತು ಚಿತ್ರದುರ್ಗ ದಾವಣಗೆರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಜ್ಞ ವೈದ್ಯರು ಕೂಡ ಈ ಒಂದು ಬೃಹತ್ ಆರೋಗ್ಯ ತಪಾಸಣಾ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಮಾವೇಶಕ್ಕೆ ಸಂಬಂಧಪಟ್ಟಂತೆ BP ಮತ್ತು ಶುಗರ್ಗೆ ತಜ್ಞ ವೈದ್ಯರು ಬರ್ತಾರೆ, ಮತ್ತು ಹೃದಯ ಸೋಂಕಿಗೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರು ಬರ್ತಾರೆ, ಸ್ಕಿನ್ನಿಗೆ ಸಂಬಂಧಪಟ್ಟಂತೆ ಬರ್ತಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಏನು ಗೈನಕ್ ಪ್ರಾಬ್ಲಮ್ ಇದೆಯೋ ಅದಕ್ಕೆ ತಜ್ಞ ಮಹಿಳಾ ವೈದ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ತಪಾಸಣೆ ಮಾಡೋದಕ್ಕೆ. ಮತ್ತು ಈ ಸರಿ ಒಂದು ದಂತವೈದ್ಯಕೀಯ ಘಟಕನೂ ಕೂಡ ಬರುತ್ತೆ.
ಈ ಸಂದರ್ಭದಲ್ಲಿ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷ ದೊಣ್ಣೆಹಳ್ಳಿ ಬಸವರಾಜಪ್ಪ, AITUC ಮುಖಂಡ ಗೊಲ್ಲರಹಟ್ಟಿ ತಿಪ್ಪೇಸ್ವಾಮಿ ಇದ್ದರು.